ಮೊದಲಿಗೆ ನಿಮ್ಮೆಲ್ಲರಿಗೂ 75ನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಊರಿನ ಎಲ್ಲ ಗಣ್ಯರು ಹಾಗೂ ಎಲ್ಲ ನನ್ನ ಶಿಕ್ಷಕರು ಹಾಗೂ ನನ್ನ ಎಲ್ಲ ಸಹಪಾಠಿಗಳು ಹಾಗೂ ಸ್ನೇಹಿತರು ಹಾಗೂ ನನ್ನ ಮುದ್ದು ಮಕ್ಕಳೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಒಂದೆರಡು ಮಾತನಾಡಲು ನಾನು ಇಷ್ಟಪಡುತ್ತೇನೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ನಮಗೆ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ದೊರೆಯಿತು. ಆದರೆ ಆ ಸ್ವಾತಂತ್ರ್ಯ ಕೇವಲ ನಮಗೆ ಯಾವುದೇ ಆದಂತ ಕಾನೂನುಗಳಲ್ಲಿ ನಮಗೆ ಇರಲಿಲ್ಲ. ಆದ್ರೆ ನಾವು ಕಾನೂನು ಮಾಡ್ಬೇಕಂತಂದ್ರೆ ನಮ್ದೇ ಆದಂತ ಒಂದು ಸಂವಿಧಾನ ನಮಗೆ ಬೇಕಾಗಿತ್ತು. ಆದ್ರೆ ನಾವೇನ್ ಮಾಡ್ಕೊಂಡ್ರ 1947 ಸ್ವತಂತ್ರ ಬಂದ ನಂತರ ಏನು ಬ್ರಿಟಿಷ್ ಆಡಳಿತಾವಧಿಯಲ್ಲಿ 1935ರ ಕಾಯ್ದೆ ಪ್ರಕಾರ ನಾವು ಕಾನೂನು ಆಡಳಿತವನ್ನು ಮಾಡ್ತೀವಿ. ಆದ್ರೆ ನಮ್ಮದೇ ಆದಂತಹ ಒಂದು ಸಂವಿಧಾನ ನಮಗೆ ಬೇಕಾಗಿರೋದ್ರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಮಿತಿಯ ಒಂದು ಏನು ಸಮಿತಿ ಇರುತ್ತಲ್ಲ, ಆ ಒಂದು ಸಮಿತಿಯು ಸುಮಾರು 2 ವರ್ಷ 11 ತಿಂಗಳು 18 ದಿವಸಗಳ ಕಾಲ ಒಂದು ಸುಮಾರು ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡುವುದರ ಮೂಲಕ ನಮ್ಮ ಭಾರತ ದೇಶದಲ್ಲಿ, ಯಾಕಂತಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ ರಚನೆ ಮಾಡ್ಬೇಕಂದ್ರೆ ಅಷ್ಟೊಂದು ಈಸಿ ಆದಂತದಲ್ಲ. ಯಾಕಂತಂದ್ರೆ ಭಾರತದಲ್ಲಿ ಇರ್ತಕ್ಕಂಥ ಹಲವಾರು ಧರ್ಮಗಳು, ಭಾಷೆಗಳು, ಜಾತಿಗಳು ಬಹಳಷ್ಟಿವೆ. ನಾವು ಕೇವಲ ಒಂದು ಊರಿನಲ್ಲಿ ಒಂದು ಒಗ್ಗಟ್ಟಾಗ್ಬೇಕಂತಂದ್ರೆ ಅಷ್ಟು ಈಜಿಯಾಗಿ ಯಾರು ಒಂದು ಕಾನೂನಕ್ಕೆ ಕಟ್ಟುನಿಟ್ಟಾಗಿ ನಿಲ್ಲಲ್ಲ. ಆದ್ರೆ ಇಡೀ ಭಾರತದ ಸಂವಿಧಾನವನ್ನ ಜಾರಿಗೆ ತರಬೇಕಂತಂದ್ರೆ ಅದು ಅಷ್ಟು ಸಲೀಸಾಗದ ಮಾತಾಗಲಿಲ್ಲ. ಹಾಗಾಗಿ ಈ ಒಂದು ಸಂವಿಧಾನ ರಚಿಸಲಿಕ್ಕೆ ಅಥವಾ ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೇಮಿಸುವುದರ ಮೂಲಕ ಈ ಒಂದು ಸಂವಿಧಾನವನ್ನು ಭಾರತದ ಜನರಿಗೆ ಯಾವ ರೀತಿ ರಚಿಸಿದ್ರೆ ನಮಗೆ ಅನುಕೂಲವಾಗ್ತಕ್ಕಂತ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಸುಮಾರು ದೇಶಗಳ ಸಂವಿಧಾನವನ್ನು ಅವರು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಒಳಿತಾದಂತಹ ಕಾನೂನುಗಳನ್ನು ಅವರು ತಂದು ಈ ಒಂದು ಭಾರತ ದೇಶಕ್ಕೆ 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬರುತ್ತದೆ. ಆದ್ರೆ ಈ 1950 ಜನವರಿ 26ರಂದು ಸಂವಿಧಾನವನ್ನು ನಾವು ಯಾಕೆ ಜಾರಿಗೆ ತಂದಿವಿ ಅಂತಂದ್ರೆ ನಮಗಿದು ಅಂಗೀಕಾರ ಆಗಿದ್ದು 1949 ನವೆಂಬರ್ 26ರಂದು. ಅದಕ್ಕೆ ನಾವು ಅವತ್ತಿನ ದಿನ ಸಂವಿಧಾನ ದಿನ ಅಂತ ಕರಿತೀವಿ. ಆದ್ರೆ ಏನಿದೆ 1950 ಜನವರಿ 26ರಂದು ನಾವು ಯಾಕೆ ಜಾರಿಗೆ ತಂದಿವಿ ಅಂತಂದ್ರೆ ಸ್ವಲ್ಪ ನಾವು ಇತಿಹಾಸವನ್ನು ಹಿಂದಕ್ಕೆ ಹೋಗಿ ನೋಡಿದಾಗ 1929 ಡಿಸೆಂಬರ್ 31ರಲ್ಲಿ ಆಗಿನ ರಾಷ್ಟ್ರೀಯ ಕಾಂಗ್ರೆಸ್ ಏನ್ ಮಾಡ್ತಪ್ಪ ಅಂತಂದ್ರೆ ನಮಗ್ ಸಂಪೂರ್ಣ ಸ್ವತಂತ್ರ ಬೇಕಾಗಿತ್ತು ಅಂತೇಳಿ ಒಂದು ಇದು ಮಾಡ್ತಾರೆ. ತದನಂತರ 1930 ಜನವರಿ 26ರಂದು ಸಂಪೂರ್ಣ ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ಘೋಷಣೆ ಮಾಡುವುದರ ಮೂಲಕ ಅಂದೇ ನಮಗೆ ಸ್ವಾತಂತ್ರ್ಯ ಬೇಕಾಗಿತ್ತು ಅಂತಕ್ಕಂಥ ಒಂದು ಮಾತು ಆ ಒಂದು ಸಮಿತಿಯಲ್ಲಿ ಬರ್ತದೆ. ಆಗ ಆ ಒಂದು ಸವಿ ನೆನಪಿನಗೋಸ್ಕರ ಈ ಒಂದು 1950 ಜನವರಿ 26ರಂದು ನಮ್ಮ ಸಂವಿಧಾನ ಜಾರಿಗೆ ಬಂತು. ಈ ಸಂವಿಧಾನದ ಪ್ರಕಾರ ನಾವು ಸಂವಿಧಾನ ಅಂದ್ರೆ ಏನು, ಯಾವ ರೀತಿ ಅಂತ ಒಂದು ಚಿಕ್ಕ ಕಥೆಯ ಮೂಲಕ ನಿಮಗೆ ನಾನು ಹೇಳಲು ಇಷ್ಟಪಡ್ತಿದ್ದೀನಿ. ಒಂದು ದೊಡ್ಡದಾದಂತಹ ಕಾಡು, ಅದರಲ್ಲಿ ಹಲವಾರು ಮರಗಳು ಇರ್ತಾವ. ಒಂದು ಕಾಡಿನ ಮೂಲಕ ಅದರಲ್ಲಿ ಸಾವಿರಾರು ಮರಗಳು ಇರ್ತಾವ, ಪಕ್ಷಿ ಇರ್ತಾವ, ಪ್ರಾಣಿಗಳು ಇರ್ತಾವ. ಆ ಒಂದು ಕಾಡಿನಲ್ಲಿ ಹಲವಾರು ಮರಗಳಲ್ಲಿಯೇ ಅತಿ ಸುಂದರವಾದಂತ ಒಂದು ಮರ ಇತ್ತಂತ. ಆ ಮರಕ್ಕ ಅತ್ಯಂತ ಫಲವಾದಂತ ಎಲ್ಲಾ ಹಣ್ಣುಗಳು ಸಹ ಒಂದು ಗಿಡಕ್ಕಿರ್ತವೆ. ಅದಕ್ಕೆ ಏನ್ ಮಾಡುದು ಅಂತಂದ್ರೆ ಎಲ್ಲಾ ಪಕ್ಷಿಗಳು ಆ ಒಂದು ಗಿಡಕ್ಕೆ ಹೋಗಿ ಗೂಡು ಕಟ್ಟುವ. ಯಾಕಂದ್ರೆ ಫಲವತ್ತಾದಂತ ಗಿಡದ ಅಲ್ಲಿ ನಾವು ಗೂಡು ಕಟ್ಬೇಕಂತೇಳಿ ಅಲ್ಲಿ ಬಂದು ಎಲ್ಲಾ ಪ್ರಕಾರದ ಪಕ್ಷಿಗಳು ಅಲ್ಲಿ ಬಂದು ಗೂಡು ಕಟ್ಟುವ. ಅವಾಗ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬೇಟೆ ಆಡೋರು ಬಂದು ಕಾಡಿನಲ್ಲಿ ಬಂದಾಗ ಆ ಒಂದು ಗಿಡವನ್ನು ನೋಡಿದಾಗ ಎಂತ ಸಂಪತ್ತು ಭರಿತವಾದಂತ ಗಿಡ, ಈ ಗಿಡಕ್ಕೆ ನಾವು ದಾಳಿ ಮಾಡಿ ಎಲ್ಲಾ ಪಕ್ಷಿಗಳನ್ನು ಓಡಿಸಿ ಎಲ್ಲಾ ಹಣ್ಣುಗಳನ್ನು ಕಟ್ಕೋಬೇಕು ಅಂತ ಅವ್ರು ಪ್ಲಾನ್ ಮಾಡಿದ್ರು. ಅವಾಗ ಏನ್ ಮಾಡಿದ್ರಪ್ಪ ಅಂದ್ರೆ ಎಲ್ಲಾ ಬಂದು ಎಷ್ಟೋ ಪ್ರಯತ್ನ ಮಾಡಿ ಪಕ್ಷಿಗಳನ್ನು ಓಡಿಸ್ಬೇಕಂದ್ರಂತ, ಆದ್ರೆ ಪಕ್ಷಿಗಳು ಅಷ್ಟು ಹೆದರ್ಲಿಲ್ಲ. ತದನಂತರ ಏನ್ ಮಾಡಿದ್ರು, ಹೆಂಗಾದ್ರೂ ಮಾಡಿ ದೊಡ್ಡ ಗಿಡಕ್ಕೆ ಒಂದು ಬಲೆ ಹಾಕ್ಬೇಕು ಅಂತ ವಿಚಾರ ಮಾಡಿದ್ರು. ಅವಾಗ ಬಲೆ ಹಾಕೋಕ್ ಎಲ್ಲಾ ಪಕ್ಷಿಗಳು ಒಮ್ಮೆಲೆ ಬಾಳ ಹಬ್ಯಾದ, ಏನಪ್ಪಾ ನಮ್ಮ ಮ್ಯಾಲ ಹಿಂಗನ ಹಿಡ್ಕೊಂಡು ಹೊಂಟ್ರೆ ಈ ಒಂದು ಗಿಡದಾಗ ಬಲೆ ಹಾಕಿದ್ರಲ್ಲ ಅಂತೇಳಿ. ಅವಾಗ ಒಂದು ವಿಚಾರ ಮಾಡಿದಂತ, ಇಲ್ಲ ನಾವು ಹಿಂಗೆ ಕುಂತ್ರ ನಾವು ಜೀವನ ಮಾಡಕ್ ಆಗಲ್ಲ, ಏನಾದ್ರೂ ಮಾಡ್ಬೇಕು, ಒಂದು ಮಾತಾಡ್ಕೊಂಡ್ರ ಅಂತ ಎಲ್ಲಾ ಪಕ್ಷಿಗಳು ಸೇರಿ ಏನ್ ಮಾಡುವ ಅಂತಂದ್ರ ನಾವೆಲ್ಲರೂ ಒಮ್ಮೆಲೆ ಹಾರೋಣ ಅಂತ ಎಲ್ಲರೂ ಒಂದೇ ಗುಟ್ಟಿನಿಂದ ಮಾಡ್ತಪ್ಪ ಅಂತಂದ್ರ ಪಕ್ಷಿಗಳು ಮೇಲಕ್ಕೆ ಹಾಕ್ತಾವ.
ಪಕ್ಷಿಗಳು ಮೇಳ ಕರೆದಾಗ ಏನ್ ಬಲೆ ಇರ್ತದೆ ಎಲ್ಲ ಪಕ್ಷಿಗಳು ಒಂದು ಹಾರಿದ ರಭಸಕ್ಕ ಬಲೆ ಎಲ್ಲ ಹೊಡೆದು ಹರಿದ ಮಾಡ್ತಾವ ಪಕ್ಷಿಗಳು ಅಲ್ಲಿಂದ ಪರಾರ ಆಗ್ತಾವ. ಆದ ನಂತರ ಎಲ್ಲ ಮತ್ತೆ ಬೇಟೆಗಾರರು ಸಾಕಾಗಿ ಇಲ್ಲ ನಮಗೆ ಇದು ಬೇಡ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಒಗ್ಗಟ್ಟಿನಿಂದ ಅವ್ರು ಏನ್ ಮಾಡ್ತಾವ ಎಲ್ಲ ಪಕ್ಷಿಗಳು ಜೇನುನೊಣಗಳು ಎಲ್ಲ ಹೋಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾವ. ಅವಾಗ ಏನ್ ಮಾಡ್ತಾರ ಅವರು ಕಾಡನ್ನು ಬಿಟ್ಟು ಹೋಗ್ತಾರೆ. ಈ ಒಂದು ಕಥೆಯಲ್ಲಿ ಏನು ಅರ್ಥ ಆಗ್ತದಂದ್ರ ಸಂಪತ್ತು ಭರಿತ ಒಂದು ಮರ ಅಂತಂದ್ರೆ ಅದು ನಮ್ಮ ಭಾರತ. ಸಂಪತ್ ಭರಿತ ಮರ ಅಂತಂದ್ರೆ ನಮ್ಮ ಭಾರತ. ಈ ಒಂದು ಸಂಪತ್ ಭರಿತ ಭಾರತದಲ್ಲಿ ಏನಪ್ಪಾ ಅಂದ್ರೆ ಹಲವಾರು ಜಾತಿ ಧರ್ಮದ ಪ್ರಜೆಗಳು ನಾವಿದೀವಿ. ಅದು ಪಕ್ಷಿ ಇದ್ದಂಗೆ ಎಲ್ಲಾ ಜಾತಿ ಧರ್ಮದ ಜನಗಳು ನಾವಿದೀವಿ. ಇಲ್ಲಿ ಸಂಪತ್ ಭರಿತವಾದಂತ ಇದು ಇದ್ರಿಂದ ಏನು ಬೇಟೆಯಾಡಕ್ ಬರ್ತಾರಲ್ಲ ಜನ, ಅವ್ರು ಬ್ರಿಟಿಷರ್ ಇದ್ದಂಗೆ. ಬ್ರಿಟಿಷರ್ ಯಾವ ತರ ನಮ್ಮ ಭಾರತದ ಮೇಲೆ ದಾಳಿ ಮಾಡಿ ನಮ್ಮ ಭಾರತದ ಮೇಲೆ ದಬ್ಬಾಳಿಕೆ ಮಾಡಿದ್ರಲ್ಲ, ಆಡಳಿತ ಮಾಡಿದ್ರಲ್ಲ, ಆತರ ಅವ್ರ ಮೇಲೆ ಆಡಳಿತ ಮಾಡ್ಬೇಕಂತಿದ್ರು. ಆದ್ರೆ ಯಾವಾಗ ನಮ್ಮ ಭಾರತೀಯರಲ್ಲಿ ಒಗ್ಗಟ್ಟಿರ್ಲಿಲ್ಲ, ಅವಾಗ ಅವ್ರು ನಮ್ಮ ಮೇಲೆ ದಾಳಿ ಮಾಡಿದ್ರು, ಆಡಳಿತ ಮಾಡಿದ್ರು. ಆದ್ರೆ ಯಾವಾಗ ನಮ್ಮ ಭಾರತ ನಾವೆಲ್ಲ ಒಂದುಗೂಡ್ಬೇಕು, ನಮ್ಮ ದೇಶದಲ್ಲಿ ನಾವೇ ಆಡಳಿತ ಮಾಡ್ಬೇಕು ಒಗ್ಗಟ್ಟಿನಿಂದ ಯಾವಾಗ ಹೋರಾಟ ಬ್ರಿಟಿಷರ್ ಮೇಲೆ ಮಾಡಿದ್ರಲ್ಲ, ಅವಾಗ ನಮ್ಮ ಭಾರತ ಏನಾಯ್ತಪ್ಪ ಅಂತಂದ್ರ ಸ್ವಾತಂತ್ರ್ಯ ಆಯ್ತು. ಈ ಒಂದು ಕಥೆ ಮೂಲಕ ಎಲ್ಲರಿಗೂ ಅರ್ಥ ಆಗ್ತದೆ ಹೇಳ್ತಾ ಈ ಒಂದು ಎರಡು ಮಾತನಾಡಲು ನನಗೆ ಅವಕಾಶ ಕೊಟ್ಟಂತ ಮುಖ್ಯ ಗುರುಗಳು ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಧನ್ಯವಾದ ಹೇಳುತ್ತಾ ನನ್ನ ಎರಡು ಭಾಷಣವನ್ನು ಮುಗಿಸುತ್ತೇನೆ. ಧನ್ಯವಾದ ಅವರಿಗೆ.